ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈ ತಾಳಿ ಇಷ್ಟೊಂದು ಪವರ್ಫುಲ್ ಇದೆಯಾ? ಇಷ್ಟು ದಿನ ಎದೆ ಮೇಲಿದ್ದ ತಾಳಿ ಈಗ ಎದೆಯೊಳಗೆ ಯಾವಾಗ ಇಳಿಯೋಕೆ ಶುರು ಮಾಡ್ತು? ಅಯ್ಯೋ, ಏನೂ ಗೊತ್ತಾಗ್ತಿಲ್ವಲ್ಲ. ಇಷ್ಟೆಲ್ಲ ಕನ್ಫ್ಯೂಷನ್ಸ್ ನನ್ನ ಲೈಫಲ್ಲೇ ಆಗಿರಲಿಲ್ಲ. ಏನು ಮಾಡಲಿ? ಬಹುಶಃ ನನ್ನ ಮಾವನ ಮತ್ತೆ ಯಾರೇ ಕೆಟ್ಟ ಆಲೋಚನೆ ಇಟ್ಕೊಂಡು ಬಂದರೂ ನನಗೆ ತಡ್ಕೊಳಕ್ಕಾಗಲ್ಲ ಅನ್ಸುತ್ತೆ. ಆಗಲ್ಲ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ನನ್ನ ಮಾವನ ಮಧ್ಯೆ ಬೇರೆ ಯಾರು ನಾನು ಬರೋದಕ್ಕೆ ಬಿಡಲ್ಲ. ಹೌದು ಪಾರು, ಹೌದು, ಇದೇ ರೈಟ್ ಡಿಸಿಷನ್. ಬಂದೆ ರಾಣಿ, ನಾನೇ ನೋಡ್ತೀನಿ. ಪಾರು, ಸಂದಕ್ಕಿದ್ಯಾ? ಸಂದಕ್ಕಿಲ್ದೆ ಏನು, ನಮ್ಮ ಮಾವ ಜೊತೆಗಿದ್ಮೇಕೆ ಸಂದಕ್ಕೆ ಇರ್ತೀಯ. ಯಾಕೆ ಮಾತಾಡಕ್ಕಿಲ್ವಾ? ಏನ್ರೇ ಮಾರಿಗುಡಿ ಮಹಿಳೆಯರೇ, ಚಂದಕ್ಕಿದಿರೋ? ಇಲ್ಲಿ ತನಕ ಚೆನ್ನಾಗೇ ಇದ್ವಿ, ಮುಂದೆ ಗೊತ್ತಿಲ್ಲ. ಸಂದಕ್ಕಿರ್ದೆ ಏನು, ನಮ್ಮ ಮಾವನ್ ಜೊತೆಗಿದ್ಮೇಕೆ ಸಂದಕ್ಕೆ ಇರ್ತೀರ. ಏನೇ ಮದ್ವೆ ಎಣ್ಣೆ, ನಿನ್ ಮದ್ವೆ ಕೆಲ್ಸ ಐತೆ ಅಂತ ನಮ್ಮ ಅಪ್ಪಯ್ಯ ಅಜ್ಜಿ ಮನೇಲಿ ಇದ್ದೋಳ್ನ ವಾತಾರೆ ಬಸ್ಗೆ ಹತ್ ಕಳ್ಸುದ್ರು. ಬಸ್ ಚಾರ್ಜ್ ಫ್ರೀ ಇತ್ತಲ್ವಾ, ಅದಕ್ಕೆ ನಾನು ಬಂದ್ಬಿಟ್ಟೆ. ಬಹಳ ಸಂತೋಷ. ಬರ್ಬೇಕು. ಏನ್ ರಮ್ಮಿ, ಬರೀ ನೀವೇ ಮಾತಾಡ್ತಿದ್ದೀರಿ. ನಿಮ್ಮ ಅತ್ಕಮ್ಮ ಯಾಕೋ ಬಾಯ ಬುಡಿಕಿಲ್ಲ ಅಂತವ್ರೆ. ಚೆನ್ನಾಗಿದ್ಯಾ ಮಂಜಿ? ಅಲ್ಲಲ್ಲ, ಡಾಕ್ಟರ್ ಮಾತಾಡಕ್ಕೂ ಬಂದದ. ಅಂದ್ರೆ ಇಷ್ಟೊತ್ತು ಮಾತಾಡ್ತಿರ್ಲಿಲ್ವಲ್ಲ, ಅದಕ್ಕೆ ಹೇಳ್ದೆ. ನಾನು ಚೆನ್ನಾಗಿದ್ಯಾ ಅಂತ ಅಷ್ಟೇ ಕೇಳಿತ್ತು. ಅದಕ್ಕೆ ಯಾಕೆ ಏನೇನೋ ಮಾತಾಡ್ತಿದ್ಯಾ? ನಂಗೇನಾಗೈತೆ, ಸಂದಕ್ಕೆ ಇವನಿ. ನಮ್ಮೂರಲ್ಲಿ ಸೂರ್ಯ ಕೆರೆ ಒಳಗೆ ಮುಳುಗ್ತಾನೆ ಅಂದ್ಬಿಟ್ಟು ನಾನು ಮುಳುಗಕ್ಕದ? ಏನೋ ಕೆಟ್ಟಗಳಿಗೆ ನಡಿಬಾರ್ದು ನಡ್ದೋಯ್ತು, ಎಲ್ಲ ಸಹಿಸ್ಕೊಂಡು ಸುಮ್ಕಿವ್ನಿ. ಅಂದಂಗೆ ನಮ್ಮ ಮಾವ ಎಲ್ಲಿ? ಮಾವ ಮಾವ ಮಾವ, ಅದು ಅಣ್ಣ ತೋಟಕ್ಕೆ ಹೋಗಿದ್ದಾನೆ ಮಂಜಿ. ಇಷ್ಟು ಬೇಗಲ್ಲ ಬರಲ್ಲ. ಮಾವ ಮಾವ ಬಂದ. ಓ ಮಂಜಿ, ಅಯ್ಯೋ, ಏಟೊಂದು ಭಾರ ಒತ್ಕೊಂಡಿದ್ದಿ ಮಾವ. ಕಷ್ಟಪಟ್ಟು ಹೆಂಗ್ ಸರ್ಗೋಗಿದ್ದಿ ಮಾವ ನೀನು. ಮತ್ತೆ ಏನ್ ಮಂಜಿ, ಏನ್ ಸಮಾಚಾರ? ಎಲ್ಲಿ ಐಡಿಯಾ ಮಾವ? ನಿಮ್ ಮಾವ ಊರ್ನಾಗ ಕೆಲ್ಸ ಐತೆ ಅಂದ್ಬಿಟ್ಟು ಅಲ್ಲೇ ಉಳ್ಕೊಂಡ್ರು. ನಾವ್ ಅತಾರೆ ಬಸ್ಗೆ ಬಂದೆ. ಸಂದಕ್ಕಿದ್ಯಾ ಮಾವ? ಅಯ್ಯೋ, ಏನ್ ಚಂದಾಗಿದ್ದೀನ ಮಂಜಿ. ಏನ್ ಚಂದಾಗಿದ್ಯಾ ಅಂತ ಕೇಳ್ತಿದ್ಯಲ್ಲ? ಅಂದ ಚಂದ ಇಂದ್ರ ಚಂದ್ರ ಎಲ್ಲ ನಾನೇ ಆಗಿನಿ ಅಂತ ಹೇಳ್ತೀನಿ. ನಾನ್ ಪಾರನ್ ಮದುವೆ ಆದ್ಮ್ಯಾಕೆ ಏನ್ ಕೇಳ್ತೀಯ? ತಿನ್ನೋಕೊಂದೊಂಥರ ಬಟ್ಟೆ, ಓದ್ಕೊಂದೊಂಥರ ಊಟ, ಕಳಿಗೆ ಒಂದ್ಕಿತ ಫೋನು. ಅಯ್ಯೋ, ಏನ್ ಕೇಳ್ತೀಯ ನನ್ನ ಅಂದವ ಚಂದವ? ಒಟ್ನಲ್ಲಿ ಹೇಳ್ಬೇಕು ಅಂದ್ರೆ ಮಂಜಿ, ನಾನು ಖುಷಿಯಾಗಿ ನೆಮ್ಮದಿಯಾಗಿ ಆನಂದವಾಗಿ ವೈನ್ ಆಗಿ ಬಂಗಾರದಂಗಿದ್ದೀವಿ. ಹಂಗಂತೀಯ? ನೋಡಕ್ಕಂಗ್ ಕಾಣಿಕೆ ಇಲ್ಲ. ಏನ್ ಮಂಜಿ ಹಿಂಗನ್ಬಿಟ್ಟೆ? ನಮ್ ಪಾರು ಮದ್ವೆ ಆದ್ಮ್ಯಾಕೆ ಒಂದ್ ತುತ್ತು ತಟ್ಟೆಲ್ ಕಮ್ಮಿ ಆಗಂಗಿಲ್ಲ, ಅಷ್ಟ್ರಲ್ಲಿ 4 ತುತ್ತು ಹಾಕ್ಬಿಡ್ತಾಳೆ. ಕೈ ತೊಳಿಯಂಗಿಲ್ಲ, ಅಷ್ಟ್ರಲ್ಲಿ ತಟ್ಟೆ ಮೇಕೆ ಹಣ್ಣು ಕತ್ತರಿಸಿ ಇಟ್ಬಿಡ್ತಾಳೆ. ಒಟ್ನಲ್ಲಿ ಹೇಳ್ಬೇಕು ಅಂದ್ರೆ ಮಂಜಿ, ಊಟಕ್ಕೋದ್ರೆ ತಟ್ಟೆ, ಸ್ನಾನಕ್ಕೋದ್ರೆ ಬಟ್ಟೆ, ಅಲ್ಲುಜ್ಜಕ್ಕೆ ಪೇಸ್ಟು, ಎಲ್ಲ ಊಟದಾಗು ಟೇಸ್ಟು. ಒಟ್ನಲ್ಲಿ ಹೇಳ್ಬೇಕು ಅಂದ್ರೆ ನನ್ನ ಎಂಡ್ರು ಬೆಸ್ಟ್ ಎಂಡ್ರವ. 100% ಸತ್ಯ. ವಾ,
ರಾಜ್ ನಂಗಿದ್ದನು ಮಹಾರಾಜ್ ನಂಗ್ ಆಗಿದ್ಯಾ ಅನ್ನು. ಮತ್ತೆ ಮಂಜಿ ಮಾರಾಣಿನ ಮದುವೆ ಆದ್ಮ್ಯಾಕೆ ಹಾಳಾಗಿದ್ದವನು ಮಹಾರಾಜ ಆಗ್ಬೇಕು ತಾನೆ? ಏನೋಮ್ಮವ್ವ, ನಿನ್ ಮದ್ವೆ ಹಂಗಾಯ್ತು ಅಂತ ಹೊಸಿ ಬೇಜಾರು ನಂಗೆ. ಹೆಂಗೋ ಇಬ್ರು ಈಗ ಖುಷಿಯಾಗಿದ್ದೀರಲ್ಲ ಅಷ್ಟೇ ಸಾಕು. ಆದ್ರೂವೆ ನಿನ್ ಹೆಂಡ್ರಿಗೊಸಿ ಬಾಯ್ ಕಮ್ಮಿನೇಯ. ಅದು ಅದಕ್ಕೆ ಡಾಕ್ಟರ್ ಅಲ್ವಾ ಮಂಜಿ, ಅದಕ್ಕೆ ಕೆಲಸ ಜಾಸ್ತಿ ಮಾತ್ ಕಮ್ಮಿ. ನಿಂಗೂ ಏನಾರು ಲೂಸ್ ಗೀಸ್ ಆಗಿದ್ರೆ ಹೇಳು ಮಂಜಿ, ನಮ್ಮ ಅದಕ್ಕೆ ಸರಿಯಾಗಿ ಟೈಟ್ ಮಾಡ್ತಾರೆ, ಮಾಡ್ಸೋಣಂತೆ. ಯಾಕ ಅದಕ್ಕೆ ರಿಯಾಕ್ಷನ್ ನೋಡ್ತಿದ್ರೆ ಬಿಸಿ ಕಾವಲಿ ಮೇಲೆ ನೀರ್ ಹಾಕ್ತಂಗಿಲ್ವಾ? ಕುದೀತಾ ಇರೋ ಎಣ್ಣೆ ಮೇಲೆ ನೀರ್ ಚುಮುಕ್ಸ್ದಂಗಿದೆ. ಏನ್ ರಮಿ ಹಿಂಗೆ ಪಿಸ್ಕುಸ ಅನ್ಕೊಂಡ್ ನಿಂತಿರ್ತಿರೋ? ತಿನ್ನಕ್ ಏನಾರ ಕೊಟ್ಟಿರೋ? ನಮ್ಮ ಮಾವ ನೋಡಿದ್ರೆ 3 ಹೊತ್ತಕ್ಕೂ 3 ತರದ ಊಟ ಅಂತಿದ್ರು, ನೀನ್ ನೋಡಿದ್ರೆ ಹಿಂಗೆ ನಿಂತಿದ್ದೀರಿ. ಹಾಗೇನು ಇಲ್ಲ ಮಂಜಿ, ತಿಂಡಿ ರೆಡಿ ಇದೆ, ತಿನ್ನುವಂತ ನಡಿ. ಮಾವ ಬಾ ಜೊತೆ ಕುತ್ಕೊಂಡು ತಿಂಡಿ ಮಾಡುವ. ಬ್ಯಾಡ ಮಂಜಿ, ನೀನ್ ಹೋಗು, ನಾನು ಆಮೇಲೆ ಊಟ ಮಾಡ್ತೀನಿ. ಸರಿ. ಅಯ್ಯಯ್ಯೋ, ಡಾಕ್ಟರ್ ಮನ್ ಮಕ ಕೆಂಪಾಗೈತಲ್ಲಪ್ಪ. ಓಡ್ಲಾ ಶಿವ ಓಡ್ಲಾ. ಪಾರು, ಅದು ನಂಗೆ ಒಸಿ ಕೆಲ್ಸ ಅದೇ, ಹಂಗೋಗಿ ರಾಣಿ, ಆ ಮಂಜಿ ಯಾಕೆ ಮಾವನ ಹತ್ರ ಆ ಥರ ಆಡ್ತಾಳೆ? ಅದಕ್ಕೆ ಮಂಜಿಗೆ ಅಣ್ಣನ ಜೊತೆ ಮದುವೆ ಆಗಬೇಕು ಅಂತ ಆಸೆ ಇತ್ತು, ಆದರೆ ಇವಾಗೇನಿಲ್ಲ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಅಕ್ಕ, ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ, ನಿನ್ಗೇನಾಯ್ತು? ಆಕಾಶನೇ ತಲೆ ಮೇಲೆ ಬಿದ್ದಿರೋಳ್ ಥರ ಕೂತಿದ್ಯಾ. ಸುಶೀಲಾ, ನಂಗೊಂದು ಅನುಮಾನ ಕಣೆ. ನಮ್ಮ ಮನೆಯವರು ರಶ್ಮಿ ಭಾಳ ಹಾಳಾಗಲಿ ಅಂತ ಏನೋ ಮಾಡ್ತಿದ್ದಾರೆ ಅನಿಸ್ತಿದೆ, ಆದರೆ ಅದೇನು ಅಂತ ಗೊತ್ತಾಗ್ತಿಲ್ಲ. ಅಲ್ಲ ಅಕ್ಕ, ಇವ್ರ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತು. ಬಂದೆ ರೀ. ರಶ್ಮಿ ಗೊತ್ತಾಗಿರೋ ಹುಡುಗ ಇವನೇ. ಇವನು ಯಾಕೆ ಇವ್ರ ಮೊಬೈಲಿಗೆ ಫೋನ್ ಮಾಡ್ತೀಯಾನೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.